ಈಗ ನೀವೇ ಹೇಳ್ತಾ ಇದ್ರೆ ನೆಗೆಟಿವ್ ಪೀಪಲ್ ಅನ್ನೋ ಪ್ರತಿಯೊಂದ್ ಕಡೆ ಇದ್ದೇ ಇರ್ತಾರೆ. ಹ್ಮ್. ಸೊ ಅಂತ ಟೈಮಲ್ಲಿ ಇವಾಗ ಮನೆಯಲ್ಲಿ ಸುದೀಪ್ ಅವರ ವೈಫ್ ಪ್ರಿಯಾ ಮೇಡಮ್ ಆಗಿರ್ಬೋದು ಅಥವಾ ಸಾನ್ವಿ ಅವರಾಗಿರ್ಬೋದು, ಅವರು ಅಬ್ಸರ್ವ್ ಮಾಡ್ತಿರ್ತಾರೆ ಯಾರ್ಯಾರು ಹೆಂಗೆ ಅಂತ. ಇನ್ ಕೇಸ್ ಹ್ಮ್. ಅವ್ರಿದ್ರೆ ಹ್ಮ್. ಇಲ್ಲ ಬೇರೆ ಶೂಟ್ಸ್ ಅಥವಾ ಅವ್ರವ್ರ ಪರ್ಸನಲ್ ಕೆಲಸಗಳಿಂದ ಹೊರಗಡೆ ಹೋಗ್ತಾರೆ. ಹ್ಮ್. ಆತರ ಅಬ್ಸರ್ವ್ ಮಾಡಿದಾಗ ಅವ್ರು ಅಟ್ಲೀಸ್ಟ್ ಹೇಳ್ದಾಗ್ಲಾದ್ರೂ ಇವ್ರು ಎಚ್ಚೆತ್ಕೋಬಹುದಲ್ಲ ಅಂತ. ಅಣ್ಣ ತಗೊಂತಾರೆ. ಅದನ್ನ ತಗೊಂತಾರೆ. ಅಣ್ಣ, ಅಕ್ಕ ಮತ್ತೆ ಸಾನು ಹೇಳಿದ ತಕ್ಷಣ ತಗೊಂತಾರೆ. ಹ್ಮ್ ನಾನು ಹೇಳ್ತಾ ಇಲ್ವಾ? ಹ್ಮ್ ಬಟ್ ಅಕ್ಕ ಮತ್ತೆ ಸಾನುಗೆ ಏನ್ ಅನ್ಸುತ್ತೆ ಅಂದ್ರೆ, ನಮ್ದು ತಗೊಂತಾ ಇಲ್ಲ ಇವ್ರದ್ದು, ನಾವೇನ್ ಹೇಳ್ತೀವಿ ಅದ್ ಕೇಳ್ತಾ ಇಲ್ಲ. ಬಟ್ ಹಿ ಲಿಸನ್ಸ್ ಟು ದೆಮ್. ಹ್ಮ್ ಇಲ್ಲಿ ಸೆಟ್ ಮಾಡ್ತಾರೆ ಅಷ್ಟೇ. ಇಲ್ಲಿ ತಗೊಳೋದೇ ಇಲ್ಲ ಅವಾಗ ಅವರು ಹ್ಮ್ 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 ನೆಗೆಟಿವ್ ಬಗ್ಗೆ. ಬಟ್ ಅಕ್ಕಾಗ ಅನ್ಸುತ್ತೆ ನನ್ ಮಾತು ಕೇಳ್ತಾ ಇಲ್ಲ ದೀಪು ಅದು ಇದು ಅಂತ. ಹ್ಮ್ ಬಟ್ ಅಕ್ಕ, ನಾನು ಹೇಳ್ತಾ ಇನ್ ಕೇಳಿ, ಅವ್ರು ನಿಮ್ ಮಾತು ಕೇಳ್ತಾರೆ. ಹ್ಮ್ ಅದ್ ನನಗ್ ಗೊತ್ತು. ಅಣ್ಣ ಲಿಸನ್ಸ್ ಟು ಯು ಅಂಡ್ he'll make sure he'll mark negative people here. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ನಾನು. ಅವ್ರಿಗೆ ಗೊತ್ತಿಲ್ವಾ ಸರ್? ಕ್ಲೀನಾಗಿ ಗೊತ್ತಾಗುತ್ತೆ ಅವ್ರಿಗೆ. ಹ್ಮ್ ನೀವೇ ನೋಡಿದೀರ ಅವ್ರದ್ದು ಎಷ್ಟು ಇಂಟರ್ವ್ಯೂಗಳು, ಹೆಂಗ್ ಆನ್ಸರ್ ಮಾಡ್ತಾರೆ, ಸೆನ್ಸ್ ಆಫ್ ಹ್ಯೂಮರ್ ಹೆಂಗಿದೆ ಅಂತ. ಅದರಲ್ಲಿ ಚಿಲ್ಡ್ರನ್ ನನ್ನ ಮಕ್ಕಳದು ಕ್ಯಾರೆಕ್ಟರ್ ಗೊತ್ತಾಗಲ್ವಾ ಅವ್ರಿಗೆ? ಆರಾಮಾಗಿ ಗೊತ್ತಾಗುತ್ತೆ. ಈಗ ಸುದೀಪ್ ಅವರನ್ನ ಆನ್ ಸ್ಕ್ರೀನ್ ನಾವು ನೋಡಿರ್ತೀವಿ, ಆಫ್ ಸ್ಕ್ರೀನ್ ಅಲ್ಲಿ ನೀವು ನೋಡಿರೋದ್ರಿಂದ ಒಳ್ಳೆ ಕುಕ್ ಮಾಡ್ತಾರೆ, ಹ್ಮ್. ಒಳ್ಳೆ ಸಿಂಗರು, ಒಳ್ಳೆ ಹ್ಮ್. ಡೈರೆಕ್ಟರು, ಒಳ್ಳೆ ಹ್ಮ್. ಆಕ್ಟರು. ಹ್ಮ್. ಸೊ ಆ ಒಂದು ಕ್ವಾಲಿಟೀಸ್ ಬಗ್ಗೆ ಹೇಳೋದಾದ್ರೆ ಸುದೀಪ್ ಅವರಲ್ಲಿ. ಅಣ್ಣ ಕುಕಿಂಗ್ ಅಂತೂ ವೆರೈಟಿ. ಇನ್ನೊಂದೇನು ಹೇಳ್ಬೇಕಂದ್ರೆ ಅವ್ರು ಟೇಸ್ಟೇ ಮಾಡಲ್ಲ ಫುಡ್ನ, ನಮಗೆ ಟೇಸ್ಟ್ ಮಾಡಕ್ ಕೊಡ್ತಾರೆ. ನಾನು ಅಕ್ಕ ಎಲ್ಲ ಹಿಂಗೆ ತಿನ್ಸ್ಬೇಕು, ಹ್ಮ್. ನೋಡಿ ಅಣ್ಣ ಟೇಸ್ಟು ಅಂತ. ಹೈ ಸಗದಾಗ ಬಂದಿದೆ ಅಲ್ಲ ಅಂತ ಅವಾಗ ಫಸ್ಟ್ ನಮಗ್ ಟೇಸ್ಟ್ ಮಾಡಕ್ ಬಿಡ್ತಾರೆ, ಆಮೇಲೆ ಅವ್ರು ಟೇಸ್ಟ್ ಮಾಡ್ತಾರೆ. ಬಟ್ ಈ ನಡುವೆ ಮಟನ್ ಬಿರಿಯಾನಿ ಮಾಡ್ತಾ ಇದಾರೆ, ಸಾಕಾಗಿ ಮಾಡ್ತಾರೆ ಬಿರಿಯಾನಿ ಎಲ್ಲ. ನನ್ಗೆ ಮಟನ್ ಇಷ್ಟ ಅನ್ಬಿಟ್ಟು ನಂಗೆ ಮಟನ್ ಬಿರಿಯಾನಿ ಎಲ್ಲ ಮಾಡ್ತಾರೆ. ಅಕ್ಕಂಗೂ ಅಷ್ಟೇ ಮಟನ್ ಚಿಕನ್ ಎಲ್ಲ ಇಷ್ಟ. ಸೊ ಸ್ಪೆಷಲ್ ಆಗಿ ಅವ್ರಿಗೂ ಡಯಟ್ ಫುಡ್ ಅದು ಇದು ಮಾಡ್ತಾ ಇರ್ತಾರೆ. ಸಾನುಗೂ ಅಷ್ಟೇ ವೆರೈಟಿ ಫ್ರೈಡ್ ರೈಸ್ ಅದು ಇದು ಎಲ್ಲ ಮಾಡ್ಕೊಡ್ತಾ ಇರ್ತಾರೆ. ಬಟ್ ವಿತ್ ಇನ್ ಡಯಟ್ ಚೆನ್ನಾಗಿರುತ್ತೆ. ಅವ್ರ ಅಡಿಗೆ ಮಾಡುವಂತದ್ರಲ್ಲಿ ಯಾವ ಡಿಶ್ ನಿಮ್ಗೆ ತುಂಬಾ ಇಷ್ಟ? ನನ್ಗೆಲ್ಲ ಇಷ್ಟ ಅವ್ರು ಮಾಡೋದು. ಫಸ್ಟ್ ಬಿರಿಯಾನಿ ಇಷ್ಟ, ಆಮೇಲೆ ಬೇಕಿಂಗ್ ಎಲ್ಲ ಮಾಡ್ತಾರೆ ಅಣ್ಣ. ಕೇಕ್ಸು, ಆಮೇಲೆ ಬನ್ನು, ಹನಿ ಕೇಕು ಎಲ್ಲ ಮಾಡ್ತಾರೆ. ಬಟ್ ನಾನು ಯೂಶುವಲ್ ಆಗಿ ಜಾಸ್ತಿ ಸ್ವೀಟ್ ತಿನ್ನಲ್ಲ, ಆದ್ರೂ ಅಲ್ಲಿ ಹೋದ್ಮೇಲೆ ತಿನ್ಲೇಬೇಕು, ತಿನ್ನಿಸ್ತಾರೆ. ನೀವು ಅವರೊಟ್ಟಿಗೆ ಯಾವತ್ತಾದ್ರೂ ಅಡಿಗೆಯನ್ನ ಮಾಡಿದ್ರ ಅಂತ? ಮಾಡಿದೀನಿ, ನನಗೂ ಬರುತ್ತೆ, ಅಡಿಗೆ ಬರುತ್ತೆ. ನಾನು ಮನೇಲಿ ಒಬ್ನೇ ಇದ್ದಾಗ ನಾನೇ ಮಾಡ್ಕೊಳೋದು, ಅಣ್ಣ ಮನೇಲಿ ಇದ್ದಾಗ ಅಣ್ಣನೇ ಮಾಡ್ತಾರೆ. ಜೊತೆಲಿದ್ದಾಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತೀವಿ ನಾವೆಲ್ಲ. ಬಟ್ ಅಣ್ಣ ಮಾಡ್ಬೇಕಾದ್ರೆ ನಾವು ಡಿಸ್ಟರ್ಬೇ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅವರಷ್ಟು ಚೆನ್ನಾಗಿ ನಮಗ್ ಮಾಡಕ್ ಬರಲ್ಲ. ಸೊ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೀವಿ ಅಷ್ಟೇ ನಾವೆಲ್ಲ. ನಮ್ಗೆ ಯಾವಾಗ ಮಾಡ್ಕೊಡ್ತೀರಾ? ನೀವ್ ಹೇಳಿ, ಏನ್ ಬೇಕು? ಏನಾದ್ರೂ ಮಾಡ್ಕೊಡಿ, ತೊಂದ್ರೆ ಇಲ್ಲ. ನಾವು ಮಾಡ್ಕೊಡ್ಬೇಕಾ, ಅಣ್ಣ ಮಾಡ್ಕೊಡ್ಬೇಕಾ? ಸುದೀಪ್ ಸರ್ಗೆ ಕೇಳ್ಬೇಕಂದ್ರೆ ಡೈರೆಕ್ಟ್ ನಾನ್ ಸುದೀಪ್ ಸರ್ಗೆ ಕೇಳ್ತೀನಿ. ಆಕ್ಚುಲಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲೂ ಕೂಡ ಒಬ್ಬ ರಿಪೋರ್ಟರ್ ಕೇಳಿದ್ರು ಅನ್ಸತ್ತೆ. ಹೌದಾ? ಬಿಗ್ ಬಾಸ್ ಅಲ್ಲಿ ಎಲ್ರಿಗೂ ಬಿಗ್ ಬಾಸ್ ಟೈಮ್ ಅಲ್ಲಿ ಏನೋ ಹೇಳಿದ್ರು ಅನ್ಸತ್ತೆ, ಮಾಡ್ಕೊಡ್ತೀವಿ ಅಂತ, ಯಾವಾಗ ಸಿಗುತ್ತೆ ಯಾವಾಗ ಅಂತ. ಆಗ್ಲಿ ಅಂತ ಹೇಳಿದ್ರೆ, ಸೊ ಅವಾಗ ಖಂಡಿತವಾಗ್ಲೂ ನಮಗೂ ಸಿಗುತ್ತೆ. ಇದು ಇಂಟರ್ವ್ಯೂ ನಾನು ತಗೊಂಡೋಗಿ ತೋರಿಸ್ತೀನಿ ಅಣ್ಣಗೆ. ಅಣ್ಣ ಅಡಿಗೆ ಬೇಕಂತ ನಿಮ್ ಕೈಯಾರೆ ಅಂತ ಹೇಳ್ತೀನಿ, 100% ಮಾಡ್ಕೊಡ್ತಾರೆ. ನಮ್ಮ ಸ್ಟಾಫ್ ಎಲ್ಲ ಕಳಿಸ್ತಾರೆ. ಅಯ್ಯೋ ಆರಾಮಾಗಿ ಬನ್ನಿ. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಕೈ ರುಚಿನ ನೋಡೋವ. ಅಂಡ್ 100% ಇನ್ನೊಂದು ಸಿಂಗಿಂಗ್ ಬಗ್ಗೆ ಕೇಳೋದಾದ್ರೆ, ಸಿಂಗಿಂಗ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ನಟನೆ ಅಂತೂ ಇವಾಗ್ಲೇ ನಾವು ನೋಡಿದೀವಿ. ಹಾಡೆಲ್ಲ ಹಾಡ್ತಾರಂತೆ, ಯಾವ ಹಾಡು ನಿಮ್ಗೆ ತುಂಬಾ ಇಷ್ಟ ಸುದೀಪ್ ಅವ್ರು ಆಡುವಂತದ್ದು? ಅಂದ್ರೆ ಇವಾಗ ಈ ನಡುವೆ ಸ್ವಲ್ಪ 90s ಹುಚ್ಚು ಜಾಸ್ತಿ ನನ್ಗೆ, ಅಣ್ಣಗೆ. ಇವಾಗ ಅವ್ರ ಸದ್ಯಕ್ಕೆ ಫೇವರೇಟ್ ಸಾಂಗ್ ಯಾವ್ದು ಇರ್ಬೋದು ಹೇಳಿ? ಸುಮ್ನೆ ಹಂಗೆ ವೈಲ್ಡ್ ಗೆಸ್ ಮಾಡಿ ನೋಡೋಣ. ಯಾವ್ದು ಹೇಳಿ ನೀವು? ಸುಮ್ನೆ ಹಂಗೆ 90s ಹಿಂಟ್ ಕೊಡ್ತಾ, 90s ಸಾಂಗ್. ಇನ್ನೂ ಒಂದು ಹಿಂಟ್ ಕೊಡ್ಲಾ? ರವಿಚಂದ್ರನ್ ಸರ್ದು. ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ ಸಿಡನು ಡಾರ್ಲಿಂಗ್, ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಂಗು ನಿಂಗು, ಸಿಂಗ್ ಸಾಂಗ್ ಸಿಂಗು ಡೈಲಿ ಡಿಂಗು ಡಾಂಗ್ ಡಿಂಗು. ಇದೇ ಫೇವ್ರೇಟ್ ಸಾಂಗ್. ಅದ್ ಬಿಟ್ರೆ ಊರ್ಮಿಳಾ. ಅದ್ ಬಿಟ್ರೆ ಓ ತುಂಟಿಯೇ, ರವಿ ಸರ್ದು. ಅದ್ ಬಿಟ್ರೆ ಡವ ಡವ ಕೇಳ್ತಾ ಇರ್ತಾರೆ, ಡವ ಡವ ಮೂವಿದು. ಅದ್ ಬಿಟ್ರೆ ಜಾಸ್ತಿ ಶಾರುಖ್ದು ಕೇಳ್ತಾ ಇರ್ತಾರೆ, ಕಿಶೋರ್ ಕುಮಾರ್ದು ಕೇಳ್ತಾ ಇರ್ತಾರೆ. ಎಲ್ಲ 90s ಸರ್. ಇವಾಗ ಲೇಟೆಸ್ಟ್ ಯಾವ್ದು ಕೇಳಲ್ಲ ನಾವು, ಎಲ್ಲ ಬ್ಯಾಕ್ ಟು ವಿಂಟೇಜ್ ಹೋಗ್ಬಿಟ್ಟಿದೀವಿ. ಬಟ್ ಅದ್ರಲ್ಲಿರೋ ಮೀನಿಂಗು ಇವಾಗ ಬರೋ ಸಾಂಗ್ಸ್ಗೂ ಕನೆಕ್ಷನ್ ಇಲ್ಲ. ಅವಾಗೆಲ್ಲ 7 ನಿಮಿಷ 8 ನಿಮಿಷ ಸಾಂಗ್ಸ್ ಇದ್ರು ಒಂದ್ ಮೀನಿಂಗ್ ಇರೋದು, ಟಚ್ ಆಗೋದು ಹಾರ್ಟ್ಗೆ.
ನೀವ್ ಹೇಳಿದ್ರಲ್ಲ ಲವ್, ಹ್ಮ್. ಅಲ್ಲಿ ಸ್ಟಾರ್ಟ್ ಆಗಿದ್ ಲವ್ ಆಕ್ಚುಲಿ ಹ್ಮ್. 90s ಅಲ್ಲಿ. ಹ್ಮ್. ಇವಾಗೆಲ್ಲ ಏನಿಲ್ಲ, ಬರೀ ರೀಮಿಕ್ಸ್ ಮಾಡಿ ಫ್ಯೂಷನ್ ಮಾಡಿ 2.5 ನಿಮಿಷ ಬಿಡ್ತಾರೆ, ಮುಗೀತು ಸಾಂಗ್, ಮೀನಿಂಗು ಇರಲ್ಲ ಅದ್ರಲ್ಲಿ. ಸೊ 90 ಸಾಂಗ್ ಜಾಸ್ತಿ ಅಣ್ಣ. ಜಾಸ್ತಿ ಕೇಳ್ತಾರೆ. ಹ್ಮ್. ಸುದೀಪ್ ಅವರು ಪ್ರಿಯಾ ಮೇಡಮ್ಗೋಸ್ಕರ ಒಂದು ಹಾಡ್ ಆಡ್ತಾರಂತೆ. ಸೊ ಆ ಒಂದು ನನಗೆ ಲಿರಿಕ್ಸೇ ಬರಲ್ಲ ಸರ್ ಇದು. ಆ ಒಂದು ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ, ನೀವು ಅಲ್ಲಿ ನೋಡಿರ್ತೀರಲ್ಲ, ಸೊ ಯಾಕಂದ್ರೆ ನೀವು ಅಕ್ಕ ಅಂತೂ- ಆಲ್ಮೋಸ್ಟ್ ಫ್ಯಾಮಿಲಿನೇ ಆಗಿರೋದ್ರಿಂದ ಸೊ ಹಾಡ್ತಾ ಇರ್ತಾರೆ. ಅಕ್ಕ ಅಂತೂ ನಗ್ತಾ ಇರ್ತಾರೆ ಹ್ಮ್. ಆ ಸಾಂಗ್ ಕೇಳಿದ್ರೆ. ಹ್ಮ್. ಅದ್ರಲ್ಲಿ ಒಂದ್ಸತಿ CCL ಫೈನಲ್ ಹೌದು. ಮ್ಯಾಚ್ ದಿನಾನು ಹಾಕಿದ್ರು, ಕಾಂತ ಕಾಂತ ಅದೇನೋ ಬರುತ್ತಲ್ಲ. ಯಾನಂಬರ ಹ. ತ್ರಿಶೂ, ಲಿರಿಕ್ಸ್ ಗೊತ್ತಿಲ್ಲ ನಂಗೆ ಈ ಸಾಂಗ್. ಏನಕ್ಕೆ ಪ್ರಿಯಾ ಮೇಡಮ್ಗೋಸ್ಕರ ಈ ಒಂದು ಸಾಂಗ್ ಅನ್ನೇ ಆಡೋದವ್ರು? ಅಕ್ಕ ಮಲ್ಲು ಅಲ್ಲ ಹಾ ಅದಕ್ಕೆ. ಅದೊಂದಕ್ಕೆ. ಹ್ಮ್. ಹ್ಮ್. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಸಾಂಗ್ ಟ್ರೆಂಡಿಂಗ್ ಅಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ, ಹ್ಮ್. ಅಣ್ಣ ಅಕ್ಕ ಆಡಿ ಆಡಿ ಫುಲ್ ಟ್ರೆಂಡ್ Trend ಮಾಡ್ಬಿಟ್ರು ಮಾಡ್ಬಿಟ್ರು. ಸಾಂಗ್ ನ. ಹ. ಅವ್ರಿಗೆ ಇಷ್ಟ, ಅವ್ರು ಕೇಳ್ತಾ ಇರ್ತಾರೆ, ಅಕ್ಕ ಆ ಸಾಂಗ್ ಕೇಳ್ತಾ ಇರ್ತಾರೆ ಹ್ಮ್. ಯಾವಾಗ್ಲೂ. So ಅದಕ್ಕೆ ಇವರು ಯಾವಾಗ ಒಂದ್ಸತಿ ಕೇಳಿಸ್ಕೊಂಡಿರ್ತಾರೆ. ಸಾನ್ವಿ ಅವ್ರಿಗೋಸ್ಕರ ಏನಾದ್ರು ಆಡ್ತಿರ್ತಾರ ಸಾಂಗ್? ಓ ಅವ್ರಿಬ್ರು ಜುಗಲ್ ಬಂದಿ ತರ ಆಡ್ತಾರೆ, ಅಣ್ಣ ಸಾನು ಅಣ್ಣ ಹ್ಮ್. ಸಾನು ಆತರ. ಮಧ್ಯದಲ್ಲಿ ನಾವು ಹ್ಯಾಡ್ ಬ್ರೇಕ್ ತರ ನಾವು ಒಂದೊಂದು ಆಡೋದು. ಓಕೆ ಓಕೆ ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.